ತುಂಬ ಕೋಪ ಅವ್ರಿಗೆ, ತುಂಬ ಕಮ್ಮಿ ಕೋಪ ಬರ್ತಾ ಇದ್ದಿದ್ದು. ನನಗೆ ಸ್ವಲ್ಪ ಜಾಸ್ತಿ ಕೋಪ. ಅವ್ರಿಗೆ ರಾಜಕೀಯಕ್ಕೆ ಬಂದು ನಾನೊಂದು ದೊಡ್ಡ MLA ಆಗಬೇಕು, ಮಿನಿಸ್ಟರ್ ಆಗಬೇಕು, ಅದೆಲ್ಲ ಇಲ್ಲ ಅವ್ರಿಗೆ. ಬರೀ ನನಗೆ ಇವಾಗ ನಾನು IAS ಅಧಿಕಾರಿ ಆಗಿದ್ದೆ, ನಾನು ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಏನು? ನಾನು ಇನ್ನೂ ನನ್ನ ಜನಕ್ಕೆ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು? ನನಗೇನಾದರೂ ಒಂದು ಬೇಕು. ತನ್ನಲ್ಲಿರೋ ಒಂದು ಚಿಕ್ಕ ವ್ಯಾಪ್ತಿನಲ್ಲೇ ಅಷ್ಟೆಲ್ಲ ಜನಕ್ಕೆ ಮಾಡಿದಂಥ ಒಬ್ಬ ಧೀಮಂತ, ಆತನ ವ್ಯಾಪ್ತಿ ದೊಡ್ಡದಾದರೆ ಇನ್ನೇನೇನೆಲ್ಲ ಸಹಾಯ ಮಾಡ್ಬೋದು ಅನ್ನೋದು ಎಲ್ಲರ ಲೆಕ್ಕಾಚಾರ ಆಗಿತ್ತು. ಸೊ ಅದು ಮಿಸ್ ಆಯಿತು. ಅಂದರೆ ನಾನೇನು ತಿಳ್ಕೊಡ್ತೀನಿ ಅಂದರೆ ನಮ್ಮ ಅದೃಷ್ಟ ಇಲ್ಲ ಅಂತ ಅನಿಸ್ತು. ಆಮೇಲೆ ಅವ್ರು ತುಂಬ ತಾಳ್ಮೆ, ಅವ್ರಿಗೆ ಸಿಕ್ಕಾಪಟ್ಟೆ ತಾಳ್ಮೆ, ನಿಧಾನಸ್ಥ, ನಿಧಾನ ಅಂದರೆ ನಿಧಾನ ಅವ್ರಿಗೆ. ನೂರೊಂದು ನೆನಪು. ಆ ದಿನಗಳು ಏನಾದರೂ ನೀವು ಅವ್ರ ಮಡದಿಯಾಗಿ ನೀವೇ ನೋಡಿದಂಥ ಅವ್ರ ಕಾರ್ಯನಿರ್ವಹಿಸಿದ ರೀತಿ, ಅಲ್ಲಿ ಜನಗಳ ಕಷ್ಟಗಳಿಗೆ ಇವಾಗ ಒಂದು ಹೇಳಿದ್ರಿ, ಯಾದಗಿರಿದು ಹೇಳಿದ್ರಿ, ಆಸ್ಪತ್ರೆದು ಹೇಳಿದ್ರಿ, ಈ ರೀತಿ ಇನ್ನು ಯಾವ್ದಾದ್ರು ಉದಾಹರಣೆಗಳಿದೆಯಾ ನಮಗೆ ಹಂಚ್ಕೊಳ್ಳೋವಂಥದ್ದು ಸಾಹೇಬರ ಕಾರ್ಯದಕ್ಷತೆ ಬಗ್ಗೆ? ತುಂಬಾ ಇದೆ. ಒಂದು ಸಲ ಅವರು ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಆಗಿದ್ದರು. ಅಲ್ಲಿ ಆ ಪ್ಲೇಸ್ಗೆ ಹೋಗಿ ಒಂದು 15 days ಆಗಿತ್ತೇನೋ ಅನಿಸ್ತಾ ಕಾಣಿಸುತ್ತೆ. ಫೋನ್ ಮಾಡಿದ್ರು ನನಗೆ ಆಫೀಸಿಂದ, ವಾಣಿ ಒಂದು ಲೇಡಿನ ಮನೆಗೆ ಕಳಿಸ್ತಾ ಇದ್ದೀನಿ, ಆಕೆನ ಕೆಲ್ಸಕ್ಕೆ ಇಟ್ಕೋ ಅಂತ ಹೇಳಿದ್ರು. ನಾನು ಇದು ಆಲ್ರೆಡಿ ತುಂಬ ಜನ ಕೆಲಸದವ್ರು ಇದ್ದಾರಲ್ವ ನಮ್ಮ ಮನೇಲಿ, ಏನು ಕೆಲಸ ಕೊಡಲಿ ಅವಳಿಗೆ? ಇಲ್ಲ ರೀ ಬೇಡ ಅಂತ ಹೇಳಿದೆ ನಾನು. ಇಲ್ಲ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಆಕೆಗೆ ಕೆಲಸ ಕೊಡಬೇಕು, ಆಕೆಗೆ ನೆಕ್ಸ್ಟ್ ಮಂತಿಂದ ಆಕೆಗೆ ಸಂಬಳ ಬರಬೇಕು ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಯಾರೋ ಆಫೀಸ್ದವ್ರ ಕೈನಲ್ಲೂ ಆಕೆನ ಕಳಿಸಿದ್ರು. ಏನೂ ಇಲ್ಲ, ಕೆಲಸ ಎಲ್ಲ ಇದ್ದಾರೆ, ತುಂಬ ಇದ್ದರು, ನಾನು ಏನೇನು ಮಾಡೋದು ಹೇಳಿದಾರಲ್ಲ ಇವರು ಅಂತ. ಆಯ್ತಮ್ಮ ಮಾಡ್ಕೊಂಡು ಹೋಗು ಅಂತ ಹೇಳಿದೆ. ಆಕೆಗೆ ಗಂಡ ಸತ್ತೋಗಿ 2 ವರ್ಷದಿಂದ ಆಕೆಗೆ ಕೆಲಸ ಇಲ್ಲ. ದಿನಾ ಆಫೀಸಿಗೆ ಗಲ್ದಿದ್ದಾಳೆ, ಅವಳಿಗೆ ಕೆಲಸ ಇಲ್ಲ. ಇವ್ರು ಹೋಗಿ 15 daysಗೆ ಹಿಂಗೆ ಶಿವರಾಮ್ ಸಾಹೇಬ್ರು ಅಂತ ಬಂದಿದ್ದಾರೆ, ಹೋಗಮ್ಮ ಅಂತ ಯಾರೋ ಹೇಳಿದ್ದಾರೆ. ಅಲ್ಲಿ ಬಂದ ತಕ್ಷಣ ಅವಳು ಅವತ್ತು ಹೋಗಿದ್ದಾಳೆ. ನನಗೆ ಕೆಲಸ ಇಲ್ಲ, ನನ್ನ ಗಂಡ ಹೋದ್ಮೇಲೆ ನನಗೆ ಕೆಲಸ ಕೊಟ್ಟಿಲ್ಲ ಸ್ವಾಮಿ ಅಂತೇನೋ ಕೇಳ್ಕೊಂಡಿದ್ದಾಳೆ. ಅವ್ರಿಗೇನು ನೀವು ಯೋಚನೆ ಏನೂ ಮಾಡಿಲ್ಲ ಅವರು. ಅವ್ರನ್ನ ಕರ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಹೋಗಪ್ಪ ಕೆಲಸ. ಅವ್ಳಿಗೆ ಏನಾದ್ರು ಒಂದು ಪ್ಲೇಸ್ ತೋರಿಸ್ಬೇಕಲ್ಲ, ಕೆಲಸ ಕೊಡಬೇಕಲ್ಲ ಅವಳಿಗೆ. ನೆಕ್ಸ್ಟ್ ಮಂತಿಂದ ಅವ್ಳಿಗೆ ಸಂಬಳ ಬರುತ್ತೆ. ನಮ್ಮ ಮನೇಲಿ ಇದ್ದಾಳೆ, ಕೆಲಸ ಮಾಡ್ತಾಳೆ. ಆವಾಗೆಲ್ಲ ನಾವು ಕೆಲಸದವ್ರನ್ನೆಲ್ಲ ಇಟ್ಕೋಬೋದಿತ್ತಲ್ಲ. ಆ ಥರ ಅವ್ರಿಗೆ ಮನಸ್ಥಿತಿ. ಸಾಹೇಬರ ಈ ಒಂದು ನಂಬಿಕೆಯ ಸ್ವಭಾವ ಅಥವಾ ಸಾಹೇಬರ ಈ ಒಂದು ಬ್ಲೈಂಡ್ ಬಿಲೀಫ್ ಅಂತ ಏನು ಹೇಳ್ತೀವಿ, ಇದು ನಿಮಗಾಗಲಿ ಅಥವಾ ನಿಮ್ಮ ಅತ್ತೆಯವ್ರಿಗಾಗಲಿ ಎಲ್ಲ ಒಂದು ಕಡೆ ಒಂದು ಒಂದು ಏನಪ್ಪ ಇಷ್ಟು ನಂಬ್ತಾರಲ್ಲ, ಏನಾರೋ ತೊಂದರೆ ಮಾಡ್ಕೊತಾರ ಅನ್ನೋ ಒಂದು ಸಣ್ಣ ಭಯ ಅಳುಕಿತ್ತಮ್ಮ? ಇತ್ತು, ನಮ್ಮ ಅತ್ತೆಗೂ ಇತ್ತು, ನನಗೂ ಇತ್ತು. ಇಷ್ಟೊಂದು ಯಾವಾಗಲೂ ಜನ ಅಂದ್ಕೊಂಡೇ ಇರ್ತಾರಲ್ಲ, ಇಷ್ಟೊಂದು ಇವ್ರಿಗೆ ಎಷ್ಟೊಂದು ಹಂಬಲ ಇವ್ರಿಗೆ, ಅದೆಲ್ಲ ಇತ್ತು ನಮಗೂ. ಏನಾದರೂ ಇಲ್ಲ, ಅದಕ್ಕೂ ನಾನು ಕೇಳಿದ್ದೀನಿ ಅವ್ರ ಹತ್ರ, ಅದಕ್ಕೂ ನನಗೆ ಉತ್ತರ ಕೊಟ್ಟಿದ್ದಾರೆ. ನೀವು ಯಾವಾಗಲೂ ಇಷ್ಟೊಂದು ಜನ ಅಂತಾನೆ ಇರ್ತಿಲ್ಲ. ನಾನೆಲ್ಲ ಮೊನ್ನೆ ಎಲ್ಲ ಸ್ಪೀಚಲ್ಲೂ ಹೇಳಿದ್ದೀನಿ, ನಾನು ಇದರಲ್ಲೂ ಹೇಳಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ಹೇಳಿದರು, ನಾಳೆ ನಮ್ಗೆ ಯಾರು ಆಗ್ತಾರೆ? ನೀವು ಯಾವಾಗ ನೋಡಿದ್ರು ಹೀಗೆ ಈ ಥರ ಇರ್ತಿರಲ್ಲ ಅಂದರೆ, ವಾಣಿ ನನ್ನ ಜನ ಕಾಪಾಡ್ತಾರೆ ಅನ್ನೋ ಮಾತನ್ನು ಸಹ ಹೇಳ್ತಾ ಇದ್ರು. ಕೋಪ ಬರೋದ ಸಾಹೇಬ್ರಿಗೆ? ಇಲ್ಲ, ತುಂಬ ಕೋಪ ಅವ್ರಿಗೆ, ತುಂಬ ಕಮ್ಮಿ ಕೋಪ ಬರ್ತಾ ಇದ್ದಿದ್ದು. ನನಗೆ ಸ್ವಲ್ಪ ಜಾಸ್ತಿ ಕೋಪ. ಅವ್ರಿಗೆ ಕೋಪ ಬರ್ತಾ ಇದ್ದಿದ್ದು ಅದೇ ಹೇಳಿದ್ನಲ್ಲ, ಅಳಬಾರ್ದಿತ್ತು, ಅಳ್ತಾ ಏನೂ ಕೇಳಬಾರ್ದಿತ್ತು. ನಿನಗೆ ಬೇಕಾ ನೇರವಾಗಿ ಕೇಳು, ತಗೋ. ಮತ್ತು ವಾದ ಮಾಡಬಾರ್ದಾಗಿತ್ತು, ಟೀಕೆ ಮಾಡಬಾರ್ದಿತ್ತು, ಆರೋಪ ಮಾಡಬಾರ್ದಾಗಿತ್ತು, ಅದೆಲ್ಲ ಇರಬೇಕಿತ್ತು. ಅವ್ರಿಗೆ ಕೋಪ ಬರ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದರೆ ನ್ಯೂಸ್ ಪೇಪರ್ ವಿಚಾರಕ್ಕೆ ಬರ್ತಾಯಿತ್ತು. ಮನೆಯಲ್ಲಿ ಬೆಳಗ್ಗೆ ಇದ್ದರೆ ಅದು ನೀಟಾಗಿರಬೇಕಿತ್ತು ನ್ಯೂಸ್ ಪೇಪರು. ನಾನೇನು ಮಾಡ್ತಾಯಿದ್ದೆ, ಯಾವುದೋ ಒಂದು ಓಪನ್ ಮಾಡಿಬಿಟ್ಟು ಹಿಂಗೆ ಸಡನ್ ಇಟ್ಬಿಟ್ಟು ನಾನು ಇನ್ನೊಂದು ಕೆಲಸಕ್ಕೆ ಹೋದರೆ
ಅವಾಗ ಬಂದು ಹೇಳೋರು, ನೋಡು ನ್ಯೂಸ್ ಪೇಪರ್ನ ನೀಟಾಗಿ ಎತ್ತಿಡಬೇಕು, ಆರ್ಗನೈಸ್ಡ್ ನ್ಯೂಸ್ ಪೇಪರ್ ಓದೋದು ಹೇಗೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಅದೆಲ್ಲ ಹೇಳೋರು. ಆಮೇಲೆ ಅದೇ ಆ ಥರ ಅಷ್ಟೇ, ತುಂಬ ಕೋಪ ಬಂದಿದ್ದೆಲ್ಲ ನನಗೆ ಗೊತ್ತೇ ಇಲ್ಲ. ನನಗೆ ಕೋಪ ಬರ್ತಾ ಇದ್ದಿತ್ತು, ನಾನೇ ಒಬ್ಬಳೇ ಎಲ್ಲ ಇದು ಮಾಡಿಕೊಂಡು. ಆಮೇಲೆ ಅವ್ರು ತುಂಬ ತಾಳ್ಮೆ, ಅವ್ರಿಗೆ ಸಿಕ್ಕಾಪಟ್ಟೆ ತಾಳ್ಮೆ, ನಿಧಾನ ಅಂದರೆ ನಿಧಾನ ಅವ್ರಿಗೆ. ಒಂದು ವಾಹಿನಿಯ ಹೆಸರು ಬೇಡ, ಒಂದು ಚಾನಲ್ನ ಪ್ರತಿಷ್ಠಿತ ಕಾರ್ಯಕ್ರಮ, ಎಲ್ಲ ಗಣ್ಯರನ್ನ ಕರೆಸಿ ಅವರ ಒಂದು ಜೀವನದ ಕಥೆನ ದಾಖಲೆ ಮಾಡುವಂಥ ಒಂದು ಕಾರ್ಯಕ್ರಮ. ನೀವು ನಂಬಲ್ಲಮ್ಮ, ಸಾಹೇಬ್ರ ಇಂಟರ್ವ್ಯೂ ನಾನು ಮಾಡಿದ್ಮೇಲೆ ತುಂಬ ಜನ ನನ್ನ ಇತರದೆ ನಾನು ಕಳಿಸ್ತೀನಿ, ಇಫ್ ಇಟ್ ಪಾಸಿಬಲ್ ನಾನು ಈ ಪ್ರೋಗ್ರಾಮ್ನಲ್ಲೂ ಅದನ್ನು ಹಾಕ್ತೀನಿ, ಯಾಕೆ ನಮ್ಮ ಶಿವರಾಮ್ ಸಾಹೇಬ್ರನ್ನ ಆ ಕಾರ್ಯಕ್ರಮಕ್ಕೆ ಕರೆಸಿಲ್ಲ, ಅಂದರೆ ಶಿವರಾಮ್ ಸಾಹೇಬ್ರನ್ನ ಕರೆಸಿ ಯಾಕೆ ಅವ್ರ ಜೀವನದ ಕತೆ ನೀವು ಅಲ್ಲಿ ದಾಖಲೆ ಮಾಡಿಲ್ಲ, ಯಾಕೆ ನೀವು ಅಂಥ ಒಬ್ಬ ಸಾಧಕನ್ನ, ಅಂಥ ಒಬ್ಬ ವ್ಯಕ್ತಿನ ಸಾಧನೆನ ಗುರುತಿಸಿಲ್ಲ ಅಂತ ಭಾಳ ಜನ ಇದು ಆರ್ಗ್ಯಾನಿಕ್ಕಾಗಿ ರಿಯಾಕ್ಟ್ ಮಾಡಿರೋದು. ಅಂದರೆ ಇವರು ನಮ್ಮವರು, ಇವ್ರು ನಮ್ಮವ, ನಾವು ಇವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋದು ತುಂಬ. ಇವಾಗ ಸಾಹೇಬ್ರಿಗೆ ಹೆಂಗೆ ಜನಗಳ ಮೇಲಿತ್ತೋ ಜನಗಳಿಗೂ ಸಾಹೇಬ್ರ ಮೇಲೆ ಅಷ್ಟೇ ಇತ್ತು. ಅದನ್ನು ಪಾಪ ಅವ್ರು ಎಲ್ಲೆಲ್ಲಿ ವಾಯ್ಸ್ ಔಟ್ ಮಾಡಬೇಕೋ ಮಾಡಿದ್ದಾರೆ. ಅದು ಕೆಲವೊಂದೊಂದು ಕಡೆ ರೀಚ್ ಆಗಿದೆ, ಕೆಲವೊಂದು ಕಡೆ ರೀಚ್ ಆಗಿಲ್ಲ, ಕೆಲವೊಬ್ಬರೊಬ್ಬರು ರೀಚ್ ಆಗಿದ್ರು ತೊಗೊಂಡಿಲ್ಲ. ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಅಂದರೆ ನಾನು ಇದನ್ನೇನಕ್ಕೆ ಹೇಳಕ್ಕೆ ಬರ್ತೀನಿ ಅಂತಂದರೆ, ಇಷ್ಟೆಲ್ಲ ಮಾಡಿ 2013ವರೆಗೂ ಅವರು ಒಂದು ಸರ್ಕಾರಿ ಕೆಲಸಗಳಲ್ಲಿದ್ದು ಜನಗಳ ಸೇವೆ ಮಾಡಿ ಸರ್ಕಾರಿ ಕೆಲಸ ಮಾಡಿದ್ಮೇಲೆ ರಾಜಕೀಯ ಮಾಡಬೇಕು ಅಂತ ಒಂದು, ಅಂದರೆ ಇಂಥ ಒಬ್ಬ ನಾಯಕ ಏನು ಅಂದರೆ ತನ್ನಲ್ಲಿರೋ ಒಂದು ಚಿಕ್ಕ ವ್ಯಾಪ್ತಿನಲ್ಲೇ ಅಷ್ಟೆಲ್ಲ ಜನಕ್ಕೆ ಮಾಡಿದಂಥ ಒಬ್ಬ ಧೀಮಂತ, ಆತನ ವ್ಯಾಪ್ತಿ ದೊಡ್ಡದಾದರೆ ಇನ್ನೇನೇನೆಲ್ಲ ಸಹಾಯ ಮಾಡ್ಬೋದು ಅನ್ನೋದು ಎಲ್ಲರ ಲೆಕ್ಕಾಚಾರ ಆಗಿತ್ತು. ರಾಜಕೀಯದ ಕನಸು ಸಾಹೇಬ್ರಿಗೆ ಎಷ್ಟಿತ್ತಮ್ಮ? ಅವ್ರಿಗೆ ರಾಜಕೀಯಕ್ಕೆ ಬಂದು ನಾನೊಂದು ದೊಡ್ಡ MLA ಆಗಬೇಕು, ಮಿನಿಸ್ಟರ್ ಆಗಬೇಕು, ಅದೆಲ್ಲ ಇಲ್ಲ ಅವ್ರಿಗೆ. ಬರೀ ನನಗೆ ಇವಾಗ ನಾನು IAS ಅಧಿಕಾರಿ ಆಗಿದ್ದೆ, ನಾನು ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಏನು, ನಾನು ಇನ್ನೂ ನನ್ನ ಜನಕ್ಕೆ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು, ನನಗೇನಾದರೂ ಒಂದು ಬೇಕು. ಇವಾಗ ರಿಟೈರ್ಡ್ ಆದಮೇಲೆ ಬೇರೆ ಆಫೀಸಸ್ಗೆ ಫೋನ್ ಮಾಡ್ಬೋದಿತ್ತು, ಅವರು ಮಾಡಿಕೊಡ್ತಾ ಇದ್ರು ಅನಿಸುತ್ತೆ. ಇದ್ರೆ ಅಕಸ್ಮಾತ್ ಆ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಿದ್ರು. ಮಾಡ್ಕೊಳ್ಬೇಕಾಗುತ್ತಿತ್ತಲ್ಲ, ಏನು ಕೆಲಸ ಆಗಲ್ಲ ಅಂತ ಅನಿಸ್ತಿತ್ತಲ್ಲ. ಇಲ್ಲ, ನನಗೇನಾದರೂ ಒಂದು ಅಧಿಕಾರ ಬೇಕೇ ಬೇಕು. ಅದೇನು ಅವ್ರು ಆಗಲೇ ಆಲ್ರೆಡಿ 35 ವರ್ಷ ಅವರು ಅಧಿಕಾರಿ ಆಗಿದ್ರಲ್ಲ, ಎಲ್ಲನೂ ನೋಡಿದಾರಲ್ಲ. ಏನು ಅದ್ರ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಪೊಸಿಷನ್, ಪವರ್ ಎಲ್ಲ ನೋಡಿದ್ರು, ಎಲ್ಲ ಇತ್ತಲ್ಲ ಅವ್ರಿಗೆ. ಆದ್ರೆ ಏನಕ್ಕೆ ಬೇಕಿತ್ತು ಅವ್ರಿಗೆ? ಕೇವಲ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ನಾನು ಇಲ್ಲಿ ಇವತ್ತು ಹೇಳ್ತಾ ಇಲ್ಲ, ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಹಂಬಲ, ಒಂದೇ ಒಂದು ಆಸೆ, ನನ್ನ ಜನಕ್ಕೆ ನಾನು ಸಹಾಯ ಮಾಡಬೇಕು. ನಾನು ಯಾರಿಗೂ ನನ್ನ ಹತ್ರ ಬಂದರೆ, ಅವ್ರ ಹತ್ರ ಯಾರೆಲ್ಲ ಬರ್ತಾರೆ ಏನಾದರೂ ಸಹಾಯ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ, ಅವ್ರಿಗಿಲ್ಲ ಅನ್ಬಾರ್ದು. ನನ್ನ ಕೈನಲ್ಲಿ ಆಗ್ತಾ ಇಲ್ಲಪ್ಪ, ನಾನು ಇವತ್ತು ನನ್ನ ಪೊಸಿಷನಲ್ಲಿ ಇಲ್ಲ, ನನಗಿದು ಆಗಲ್ಲ ಅಂತ ಹೇಳ್ಬಾರ್ದು. ಈ ಅಣ್ಣವ್ರದ್ದು ಕಸ್ತೂರಿ ನಿವಾಸ ಪಿಕ್ಚರ್ ಇದೆಯಲ್ಲ, ಕರೆಕ್ಟ್. ಆ ಥರ ಯಾಕೆ ಕೈ ಯಾವತ್ತೂ ಹೀಗೇನೆ, ಹೀಗಿಲ್ಲ. ಆ ಥರನೇ ನಿಜವಾಗ್ಲೂ ಅವ್ರಿಗೆ ಅದೇ ಇದ್ದಿದ್ದು. ಅವ್ರಿಗೆ ಕೊನೆ ದಿನದವರೆಗೂ ಅವ್ರು ಅದರಲ್ಲೇ ಇದ್ರು, ಅದೇ ಗುಂಗಲ್ಲಿದ್ರು ಅವರು. ಅದರಲ್ಲಿ ಕೊನೆಯಲ್ಲಿ ಸ್ವಲ್ಪ ಅವ್ರಿಗೆ ಡಿಸಪಾಯಿಂಟ್ ಆಗಿರೋದು ಬಹುಶಃ ಇದಕ್ಕೆ ಅನಿಸುತ್ತೆ. ಅವ್ರಿಗೆ ಬಹುಶಃ ಈ ಸಲನೂ ನನಗೇನಾಗುತ್ತೋ ಗೊತ್ತಿಲ್ಲ ಅನ್ನೋ ಥರನೇ ಭಾಳ ನೊಂದ್ಕೊಂಡ್ರು ಅನಿಸುತ್ತೆ. ಬಟ್ ನಮ್ಮ ಇಂಟರ್ವ್ಯೂನಲ್ಲೂ ತುಂಬ ಮಾತಾಡಿದರು ಅವ್ರಿಗೆ ಟಿಕೆಟ್ ವಿಚಾರವಾಗಿ. 100% ಆನೇಕಲ್ ಕ್ಷೇತ್ರದಿಂದ ಆಗುತ್ತೆ ಅನ್ನೋ ಥರದಲ್ಲೇ ಮಾತಾಡಿದರು. ಯಾಕೆ ಆನೇಕಲ್ ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡಿದ್ದು ಸಾಹೇಬರು? ಅವ್ರು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಮಾಡಿದ್ರು. ಅವರು ಎಲ್ಲಿ ಬೇಕಾದ್ರೆ ಅವ್ರಿಗೆ ಕರೆದು ರೆಡ್ ರೋಸ್ ಹಾಕ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿದ್ರು. ವೈ ಆನೇಕಲ್ ಕ್ಷೇತ್ರನ ಯಾಕೆ ಸಾಹೇಬರು ಅಷ್ಟು ಕನಸ್ಕೊಂಡಿದ್ದು? ಅದೃಷ್ಟ ಭಾಳ ಇಂಪಾರ್ಟೆಂಟು. ಆ ಅದೃಷ್ಟ ಪ್ಲಸ್ ಎಫರ್ಟ್ಸಿಂದ ನಾನು IAS ಅಧಿಕಾರಿ ಆದೆ, ಸಿನಿಮಾ ನಟ ಆದೆ, 2 ಅಚೀವ್. ಕೊನೆಗೆ ಇವೆರಡು ಆದಮೇಲೆ ನಾನು ಸಮಾಜ ಸೇವೆ ಜೊತೆಗೆ ಮಾಡ್ತೀನಿ. ನೀವು ಮಾಡ್ಕೊಂಡೇ ಬಂದಿದ್ದೀನಿ. ರಾಜಕೀಯ ಬಂದು ಇನ್ನೂ ಅಧಿಕಾರ ಜಾಸ್ತಿ ಸಿಗುತ್ತೆ, ಹೆಚ್ಚು ಸಿಗುತ್ತೆ, ಪವರ್ ಸಿಗುತ್ತೆ, ಇನ್ನೂ ಹೆಚ್ಚಿನ ಸೇವೆ, ಬಡವರ ಸೇವೆ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀವಿ. ಅದೇ ಸರ್, ಲೇಟ್ ಯಾಕೆ ಮಾಡಿದ್ವಿ? ಲೇಟ್ ಯಾಕೆ ಅಂತಂದರೆ ನಮ್ಮ ಟೈಮ್ ಬರಲಿಲ್ಲ ಅಂತ ಅನಿಸುತ್ತೆ. ನೋಡಿ, ನನಗೆ 2014ರಲ್ಲಿ ನಾನು BJPಗೆ ಸೇರಿದೆ. ನಾನು
ಆ ಬಿ ಜೆ ಪಿಗೆ ಸೇರಿದ ಟೈಮಲ್ಲಿ ನಂತರ ಯಾರೂ ಸೇರಿಲ್ಲ. ರಾಜನಾಥ್ ಸಿಂಗ್ ಅವ್ರು ಬಂದು ಅವ್ರ ನೇತೃತ್ವದಲ್ಲಿ ನಾನು ಸೇರಿದ್ದು. ರತ್ನಗಂಬಳಿ ವೆಲ್ಕಮ್ ಸರ್. ದೊಡ್ಡ ಪ್ರಮಾಣದಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಸೇರಿದೆ ನಾನು, ತುಂಬ ದೊಡ್ಡ ಪ್ರಮಾಣದಲ್ಲಿ. ಹೌದೌದು ಹೌದು. ಆಮೇಲೆ ಇದು ಮಿಸ್ ಆಯಿತು, ಯಾವುದು ಅಸೆಂಬ್ಲಿ ಟಿಕೆಟ್ ಮಿಸ್ ಆಯಿತು ನನಗೆ. ಯಾಕೆಂದ್ರೆ ನಾನು ಆನೇಕಲ್ಲೇ ಬೇಕು ಅಂತ ನಾನು ಕೇಳ್ತೇನೆ. ಆ ಕ್ಷೇತ್ರನೇ ಯಡಿಯೂರಪ್ಪನವರು ಬೇರೆ ಬೇರೆ ಕ್ಷೇತ್ರ ಎಲ್ಲ ಹೇಳಿದ್ರು, ಪಾಪ ಅವ್ರದ್ದೇನು ತಪ್ಪೇನಿಲ್ಲ. ಸಕಲೇಶ್ಪುರಕ್ಕೆ ಹೋಗು, ನಾನು ಗೆಲ್ಲಿಸ್ತೀನಿ ಹೋಗು ಅಂತ ಅಂದರು. ಸಕಲೇಶ್ಪುರ ನನಗೆ ಇಷ್ಟ ಇಲ್ಲ, ಹೋಗಲ್ಲ ಅಂದರೆ. ದೇವನಹಳ್ಳಿಗೆ ಹೋಗಂದರು, ಹೋಗಿ ಮುಳಬಾಗಿಲಿಗೆ ಹೋಗು ಅಂದರು, ನೆಲಮಂಗಲ ಹೋಗು ಅಂದರು, ಕೊನೆಗೆ ಮಳವಳ್ಳಿಗೆ ಹೋಗು ಅಂತ ಅಂದರು. ಆದರೆ ಆಯ್ತು ಸರ್ ನೋಡೋಣ ಅಂತ ಅಂದರೆ ಅಷ್ಟರಲ್ಲಿ ಅಲ್ಲಿದ್ದವ್ರು ಯಾರೋ ಒಬ್ಬರು ನನಗೇ ಬೇಕು ಅಂದರು. ಅದು ಮಿಸ್ ಆಯಿತು. ಅದು ಮಿಸ್ ಆದಮೇಲೆ ಯಡಿಯೂರಪ್ಪನವರು MLC ಮಾಡ್ತೀನಿ ಸುಮ್ಮನೆ ಇರಪ್ಪ ಅಂತ ಅಂದರು. MLC ಟೈಮ್ ಬಂದಾಗ ಭಾಳ ಇದಾಯಿತು, ಏನು ಡಿಮ್ಯಾಂಡ್ ಜಾಸ್ತಿ ಆಯಿತು, ಅದು ಮಿಸ್ ಆಯಿತು. ಆಮೇಲೆ ಇದಕ್ಕೆ ಟೈಮಲ್ಲಿ ಕರೆದ್ರು ನನ್ನ, ಯಾರು ಲೋಕಸಭಾ ಚುನಾವಣೆ ಆ ಟೈಮಲ್ಲಿ ಕರೆದು ಕೋಲಾರ್ಗೆ ಹೋಗು ಅಂದರು. ನನ್ನ ಕೋಲಾರ ಬೇಡ ಸರ್, ಚಾಮರಾಜನಗರ ಹೋಗ್ತೀನಿ. ಆಯಿತು ಹೋಗು, ನೀನು ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತ. ಹೋಗೋದಕ್ಕೆ ಮೊದಲು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಹೊಟ್ಟೋಗಪ್ಪ ಅಂತಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಹೋಗಿ ಹೇಳಿದೆ, ನೀವು ನಿಂತ್ಕೊಂಡು ಹೋಗಿದ್ರೆ ನಾನು ಕೋಲಾರ ಹೋಗ್ತೀನಿ, ನೀವು ಯಾವುದು ಹೇಳಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನಾನು ರಾಜಕೀಯಕ್ಕೆ ಬರಲ್ಲಪ್ಪ, ನಾನು ಎಲೆಕ್ಷನ್ ನಿಂತ್ಕೊಳ್ಳೋದೇ ಇಲ್ಲ, ನೀನು ಹೋಗಿ ಕೆಲಸ ಮಾಡು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರಲ್ಲ ಅಂತ ಅಲ್ಲೋಗಿ 500 ಹಳ್ಳಿ ಸುತ್ತಿದೆ, ಮನೆ ಮಾಡಿದೆ, ತುಂಬ ಕೆಲಸ ಮಾಡಿದೆ. ಎಲೆಕ್ಷನ್ ಡಿಕ್ಲೇರ್ ಆದಮೇಲೂ ಕೂಡ ನೀನು ಏನೇನು ಬೇಕೋ ಮಾಡ್ಕೊಳ್ಳಪ್ಪ, ನಿನ್ನ ಕಾರ್ಯ ಎಲ್ಲ ದುಡ್ಡು ಗಿಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊ ಅಂತಲೂ ಹೇಳ್ಬಿಟ್ರು ಯಡಿಯೂರಪ್ಪನವರು. ಅದಾದಮೇಲೆ ಶ್ರೀನಿವಾಸ್ ಪ್ರಸಾದ್ ಬಂದು ನಾನು ನಿಂತ್ಕೋತೀನಿ ಅಂತ ಹೇಳಿದ್ರು. ಆದಮೇಲೆ ನಾನು 6 ತಿಂಗಳು ಕೆಲಸ ಮಾಡೋದ್ಮೇಲೆ ಸೊ ಅದು ಮಿಸ್ ಆಯಿತು. ಅಂದರೆ ನಾನೇನು ತಿಳ್ಕೊಡ್ತೀನಿ ಅಂದರೆ ನಮ್ಮ ಅದೃಷ್ಟ ಇಲ್ಲ ಅಂತ ಅನಿಸ್ತು. ಈಗ ನೆಕ್ಸ್ಟು ಇದು ಅಸೆಂಬ್ಲಿಗೆ ನಾನು ಆನೇಕಲ್ ಟಿಕೆಟ್ ಕೇಳ್ತಾಯಿದ್ದೀನಿ. ಪಾರ್ಟಿನವ್ರು ಕೊಟ್ಟರೆ ನಾನು ನಿಂತ್ಕೋತೀನಿ. ನನಗೆ ಅದೃಷ್ಟನೂ ಬರಬೇಕು, ಅದೃಷ್ಟ ಬೇಕು ರೀ. ನೀವು ಅದೃಷ್ಟ ಅಷ್ಟೇ ಹೇಳೋಕ್ಕಾಗೋದಿಲ್ಲ. ಅದೃಷ್ಟ ಇಲ್ಲ ಅಂದರೆ ನೀವೇನು ಮಾಡಿದ್ರು ನೀವು ಸಕ್ಸಸ್ ಆಗೋದು ಕಷ್ಟ. ಕರೆಕ್ಟ್, ಸತ್ಯ ಸರ್. ಎಫರ್ಟ್ಸು ಬೇಕು, ಅದೃಷ್ಟನೂ ಬೇಕು, ಎರಡೂ ಇರಬೇಕು. ಅಲ್ಲ, ಆನೆಕಲ್ಲಲ್ಲೂ ಎಲ್ಲ ಹೋಗಿ ಅಲ್ಲಿ ಅಲ್ಲೇ ಇದ್ರಲ್ಲ ಮನೆ ಮಾಡಿ, ಮನೆ ಮಾಡ್ಕೊಂಡು ಬೇರೆ ಇದ್ರಲ್ಲಿ ಅಲ್ಲಿ ಅವ್ರ ಸರ್ವಿಸಲ್ಲಿ ಇರಬೇಕಾದ್ರೆ ಅಲ್ಲಿ ಹೋಗಿ ಎಲ್ಲ ಅವ್ರ ಪರಿಚಯ ಇತ್ತನ್ಸುತ್ತೆ. ಅದಕ್ಕೆ ಆ ಕ್ಷೇತ್ರನ ಆರಿಸ್ಕೊಂಡ್ರು ಅಷ್ಟೇ. ಅಲ್ಲಿ ಹೋಗಬೇಕು, ಅಲ್ಲೇ ಕೆಲಸ ಮಾಡಬೇಕು. ಆಮೇಲೆ ಇಲ್ಲಿಂದ ಸ್ವಲ್ಪ ಹತ್ರನೂ ಇತ್ತು, ಹೋಗಿ ಬರೋದಕ್ಕೆಲ್ಲ ಏನೂ ಇದಿರಲಿಲ್ಲ. ನೋಡೋಣ ನೆಕ್ಸ್ಟ್ ಅಲ್ಲಿ ಮಾಡೋಣ ಅನ್ನೋದು ಅವ್ರಿಗೂ ಇತ್ತು. ನಿಮ್ಮ ಅಳಿಯ ಭರತ್ ಅವ್ರ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ, ಲಾಸ್ಟ್ ಟೈಮ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಎಷ್ಟು ಫ್ಯಾಮಿಲಿ ಮ್ಯಾನ್ ಅಂದರೆ, ನೀವು ಆಗಲೇ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿದ್ರಿ, ಎಷ್ಟೊತ್ತೇ ಆಗಲಿ ರಾತ್ರಿ ಮನೆಗೆ ಬಂದ್ಬಿಡ್ಬೇಕು ಅವ್ರಿಗೆ. ಹೌದು, ನಾನು ನನ್ನ ಕೊನೆ ಮಗಳಿಬ್ಬರು ಹೋಗಿರ್ತೀವಿ. ಅವಳಿಗೆ ಮೆಸೇಜ್ ಬರ್ತಾ ಇದೆ, ಅವಳು ಕಿರ್ಚಾಡ್ತಾ ಇದ್ದಾಳೆ ಕಾರಲ್ಲಿ, ನೋ ನೋ ಅಂತ ಕಿರ್ಚಾಡ್ತಾ ಇದ್ದಾಳೆ ಅವಳು. ನಿಮ್ಗೆ ಗೊತ್ತಿಲ್ಲ? ನಾನು ಅವಳ ಪಕ್ಕನೇ ಕೂತ್ಕೊಂಡಿದ್ದೀನಿ. ಏನಪ್ಪ ಅಂದ್ರೆ ನನಗೆ ಹೇಳೋಕ್ಕೆ ರೆಡಿ ಇಲ್ಲ ಅವಳು. ನಮ್ಮ ಡ್ರೈವರ್ಗೂ ಗೊತ್ತಾಗಿದೆ, ಇನ್ನೊಬ್ಳು ನಮ್ಮ ರಿಲೇಟಿವ್ ಒಂದು ಹುಡುಗಿ ಬಂದಿದ್ದಾಳೆ, ಅವಳಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದಾಗ